ನೋಡಿ, ಈ ಒಂದು ಅಪ್ಲಿಕೇಶನಲ್ಲಿ ಎಕ್ಸ್ಟ್ರಾ ರಿವಾರ್ಡ್ಸ್ಗಳು ಸಿಗ್ತಾ ಇದೆ. 30,000 ರೂಪಾಯಿದು ಪ್ರಾಡಕ್ಟ್ ಸೇಲ್ ಆದರೆ 2,000 ಈ ಥರ ರಿವಾರ್ಡ್ಸ್ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ 8 ವಿಡಿಯೋ ಮಾಡಿದ್ರೆ ನಿಮಗೆ 1,500 ರೂಪಾಯಿ ರಿವಾರ್ಡ್ಸು, 12 ವಿಡಿಯೋ ಮಾಡಿದ್ರೆ 4,000 ರೂಪಾಯಿ ರಿವಾರ್ಡ್ಸು, ಎಕ್ಸ್ಟ್ರಾ ಕಮಿಷನ್ನು ಸಿಗುತ್ತೆ, ಪ್ಲಸ್ ರಿವಾರ್ಡ್ಸ್ ಕೂಡ ಸಿಗುತ್ತೆ. ನೋಡಿ, ಬೆಸ್ಟ್ ಅಂತಲೇ ಹೇಳ್ಬೋದು. ಮನೇಲಿ ಕೂತ್ಕೊಂಡು ಅರ್ನಿಂಗ್ಸ್ ಮಾಡಬೇಕು ಅಂದ್ಕೊಂಡಿರೋರು ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ಓಕೆನಾ? ಸೊ ನೋಡಿ, ನನ್ನ ಲೈವಲ್ಲೇ ನಾನು ನನ್ನ ಒಂದು ಇನ್ಕಮ್ನ ನಾನು ವಿಡ್ರಾವಲ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ, ಓಕೆನಾ? ಎಲ್ಲೂ ಸ್ಕಿಪ್ ಮಾಡ್ಕೊಳಕ್ಕೆ ಹೋಗಬೇಡಿ. ಗೈಸ್, ಮನೇಲಿ ಕುತ್ಕೊಂಡು ಫ್ರೀ ಟೈಮಲ್ಲಿ ದುಡ್ಡು ಮಾಡಬೇಕು ಅನ್ನೋರಿಗೆ ಈ ಒಂದು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಸೊ ಗೈಸ್, ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡ್ತಾನೆ ಮನೇಲೇ ಕುತ್ಕೊಂಡು ಒಳ್ಳೆ ಅರ್ನಿಂಗ್ಸ್ನ ಮಾಡ್ಬೋದು. ಸುಮಾರು ಜನ ಇವಾಗ ದುಡ್ಡು ಮಾಡ್ತಾ ಇದ್ದಾರೆ ಅಂತಂದರೆ ಅದು ಆನ್ಲೈನಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಅಂತಲೇ ಹೇಳ್ಬೋದು. ಸೊ ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಇರೋಂತಹ ಬೆಸ್ಟ್ ಅಪ್ಲಿಕೇಶನ್ ಅಂತಂದರೆ ಹೌಲ್ ಪ್ಯಾಕ್. ಸೊ ಹೌಲ್ ಪ್ಯಾಕ್ ಬಗ್ಗೆ ನಾನು ಸಾಕಷ್ಟು ವಿಡಿಯೋ ಮಾಡಿದ್ದೆ ಲಾಸ್ಟ್ ಚಾನಲಲ್ಲಿ, ಬಟ್ ಈ ಚಾನಲಲ್ಲಿ ಇದು ಮೊದಲನೇ ವಿಡಿಯೋ, ಓಕೆನಾ? ಸೊ ಗೈಸ್, ನನ್ನ ಫಸ್ಟ್ ಪೇಮೆಂಟ್ ಬಂದಿದೆ. ಆ ಪೇಮೆಂಟನ್ನು ಹೌಲ್ ಪ್ಯಾಕಲ್ಲಿ ಹೆಂಗೆ ರಿಡೀಮ್ ಮಾಡ್ಕೊಳ್ಳೋದು, ಅಂದರೆ ನಮ್ಮ ಬ್ಯಾಂಕ್ ಅಕೌಂಟಿಗೆ ಹೆಂಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು, ಸೊ ಫುಲ್ಲು ಹೌಲ್ ಪ್ಯಾಕ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಹೌಲ್ ಪ್ಯಾಕ್ ಅಪ್ಲಿಕೇಶನ್ ಇಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ನಾನು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ? ಗೈಸ್, ಮನೇಲಿ ಕುತ್ಕೊಂಡು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ಅರ್ನ್ ಮಾಡಬೇಕು ಅನ್ನೋರಿಗೆ ಹೌಲ್ ಪ್ಯಾಕ್ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹೌಲ್ ಪ್ಯಾಕಲ್ಲಿ ಯಾವ ರೀತಿ ಅಂತಂದರೆ ಗೈಸ್, ನಿಮಗೆ ಪ್ರತಿಯೊಂದು ಸಿಗುತ್ತೆ. ಮೀಶೋ ಏನು ಕ್ರಿಯೇಟರ್ ಕ್ಲಬ್ ಇದೆ ಅದಕ್ಕಿಂತ ಹೆಚ್ಚಾಗಿ ನಾವು ಹೌಲ್ ಪ್ಯಾಕಲ್ಲಿ ವರ್ಕನ್ನು ಮಾಡ್ಬೋದು. ಸೊ ನಾವು ಮಲ್ಟಿಪಲ್ ಕಾಮರ್ಸ್ ಕಂಪ್ನಿಗಳನ್ನ ಟೈಅಪ್ ಆಗಿರುತ್ತೆ. ಸೊ ಎಲ್ಲ ಪ್ರಾಡಕ್ಟ್ಗಳನ್ನು ಲೀಸ್ಟ್ ಮಾಡಿಕೊಂಡು ನಾವು ಲಿಂಕನ್ನು ಶೇರ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ ಆಟೋಮೆಟಿಕ್ DM ಅನ್ನು ಕನೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಮತ್ತು ಪಿಂಟ್ರೆಸ್ಟ್ ಅಪ್ಲಿಕೇಶನ್ನ ಕನೆಕ್ಟ್ ಮಾಡ್ಕೋಬೋದು, ಯೂಟ್ಯೂಬನ್ನು ಕನೆಕ್ಟ್ ಮಾಡ್ಕೋಬೋದು. ಸೊ ಆಟೋಮೆಟಿಕ್ DM ಅನ್ನೋದನ್ನು ನಾವು ಹೌಲ್ ಪ್ಯಾಕಲ್ಲಿ ಕೂಡ ತುಂಬ ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದು, ಓಕೆನಾ? ಸೊ ಹೌಲ್ ಪ್ಯಾಕ್ ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ಕೇಳೋದಾದರೆ, ಸೊ ಅಲ್ಲಿ ಇಷ್ಟು ಫಾಲೋವರ್ಸ್ ಕೇಳುತ್ತೆ ಅಂತ ಅನಿಸುತ್ತೆ. 1,000 ಫಾಲೋವರ್ಸ್ ಇರಬೇಕು ಇನ್ಸ್ಟಾಗ್ರಾಮಲ್ಲಿ, ಇಲ್ಲ 500 ಸಬ್ಸ್ಕ್ರೈಬರ್ಸ್, ಈ ಥರ ರೂಲ್ಸ್ ಇರುತ್ತೇನೋ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು, ಓಕೆನಾ? ಸೊ ಇದೆಲ್ಲ ರೂಲ್ಸ್ ಆಲ್ರೆಡಿ ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಇರೋರಿಗೆ ಅದು ಆಪ್ಷನ್ ತೋರಿಸಲ್ಲ. ಸೊ ಕಡಿಮೆ ಇರೋರಿಗೆ ತೋರಿಸುತ್ತೆ. ಸೊ ಹಾಗಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟು ಫಾಲೋವರ್ಸು ಎಷ್ಟು ಸಬ್ಸ್ಕ್ರೈಬರ್ಸ್ ಇರಬೇಕು ಅಂತ ಹೇಳಿ. ಬಟ್ ನಿಮಗೆ ಒಂದು ತಿಳ್ಕೊಳ್ಳಿ, ಹೌಲ್ ಪ್ಯಾಕಲ್ಲಿ ನಿಮ್ಮ ಕಮಿಷನ್ ನಿಮಗೆ ಸಿಗಬೇಕು ಅಂತಂದರೆ ಮಿನಿಮಮ್ ಅಂದರೆ ಒಂದು 2 ತಿಂಗಳಾಗುತ್ತೆ. 2 ತಿಂಗಳು ನಿಮ್ಮ ಪ್ರಾಡಕ್ಟ್ ಯಾರು ನಿಮ್ಮ ಲಿಂಕಿಂದ ಪ್ರಾಡಕ್ಟನ್ನು ಆರ್ಡರ್ ಮಾಡ್ಕೊಂಡಿದ್ದಾರೆ ಅವರು ಕ್ಯಾನ್ಸಲ್ ಮಾಡ್ತಾರಾ ಪ್ರಾಡಕ್ಟನ್ನು, ಇಲ್ಲ ಅಂತಂದರೆ ರಿಟರ್ನ್ ಮಾಡ್ತಾರಾ, ಏನು ಪ್ರತಿಯೊಂದೂ ತಿಳ್ಕೊಂಡು ನಿಮ್ಮ ಕಮಿಷನ್ನ ಕ್ಯಾಲ್ಕುಲೇಟ್ ಮಾಡಿ 2 ತಿಂಗಳಾದಮೇಲೆ ನಿಮಗೆ ಕೊಡ್ತಾರೆ, ಓಕೆನಾ? ರೀಡಿಂಗ್ ಮಾಡ್ಕೊಳ್ಳೋ ಆಪ್ಷನ್ನ ಕೊಡ್ತಾರೆ. ಸೊ ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ರೀಡಿಂಗ್ ಮಾಡ್ಕೋಬೇಕು ಅಂತಂದರೆ ಮಿನಿಮಮ್ ಅಂದರೂ 100 ರೂಪಾಯಿ ಆದರೂ ಆಗಿರಬೇಕು ಹೌಲ್ ಪ್ಯಾಕಲ್ಲಿ, ಓಕೆನಾ? ಸೊ ಒಂದು ನೆನ್ಪಿಟ್ಕೊಳ್ಳಿ, 2 ತಿಂಗಳು ಬೇಕೇ ಬೇಕು. ಸೊ ಹೌಲ್ ಪ್ಯಾಕಲ್ಲಿ ನಮ್ಮ ಇನ್ಕಮ್ನ ಕಮಿಷನ್ನ ಯಾವ ರೀತಿ ರಿಡೀಮ್ ಮಾಡ್ಕೊಳ್ಳೋದು, ಏನು, ಹೆಂಗೆ ದುಡ್ಡು ಬರುತ್ತೆ, ಎಲ್ಲಿ ಬರುತ್ತೆ, ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಹೌಲ್ ಪ್ಯಾಕಲ್ಲಿ ಹೇಗೆ ಮಾಡೋದು, ಸ್ಟಾರ್ಟ್ ಮಾಡೋದು ಹೆಂಗೆ, ಯಾವೆಲ್ಲ ಕಂಪ್ನಿಗಳು ಟೈಅಪ್ ಆಗಿದೆ, ಏನು ಪ್ರತಿಯೊಂದೂ ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಗೈಸ್, ಲಿಂಕ್ ಬೇಕು ಅಂತಂದರೆ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿ. ಈಗ ಹೌಲ್ ಪ್ಯಾಕ್ ಅಪ್ಲಿಕೇಶನ್ನ ಓಪನ್ ಕೊಡ್ತಾ ಇದ್ದೀನಿ. ಓಪನ್ ಕೊಟ್ಟಾದಮೇಲೆ ನಿಮಗೆ ಈ ರೀತಿ ಡ್ಯಾಶ್ ಬೋರ್ಡ್ ಬರುತ್ತೆ, ಓಕೆನಾ? ಎಕ್ಸ್ಪ್ಲೋಸರಲ್ಲಿ ನಿಮಗೆ ನೋಡಿ ಹೌಲ್ ಪ್ಯಾಕ್ ಸೋರ್ಸಿಂಗ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇದು ಗೈಸ್ ನಿಮಗೆ ಫ್ರೀ ಪ್ರಾಡಕ್ಟನ್ನು ಕಳಿಸ್ತಾರೆ, ಓಕೆನಾ? ಸೊ ನೆನ್ಪಿಟ್ಕೊಳ್ಳಿ, ಇದು ಜಸ್ಟು ಸೆಲೆಕ್ಟಿಂಗ್ ಕ್ರಿಯೇಟರ್ಸ್ಗಳಿಗೆ ಮಾತ್ರ. ಸೊ ಸೆಲೆಕ್ಟ್ ಆಗೋ ಕ್ರಿಯೇಟರ್ಸ್ಗಳಿಗೆ ಮಾತ್ರ ಅವರೇ ಸ್ವತಃ ಫ್ರೀ ಪ್ರಾಡಕ್ಟನ್ನು ಕಳಿಸ್ಕೊಡ್ತಾರೆ ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದಕ್ಕೆ, ಓಕೆನಾ? ನೆಕ್ಸ್ಟು ಹೌಲ್ ಪ್ಯಾಕ್ ಕನೆಕ್ಟನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕನ್ನು ಕನೆಕ್ಟ್ ಮಾಡ್ಕೋಬೋದು, ಅಂದರೆ ಆಟೋಮೆಟಿಕ್ DMಗೆ, ಓಕೆನಾ? ನೀವು ಜಸ್ಟ್ ರಿವ್ಯೂಸ್ ಮಾಡಿದರೆ ಸಾಕು, ಅವ್ರಿಗೆ ಆಟೋಮೆಟಿಕ್ಲಿ ನಿಮ್ಮ ಲಿಂಕ್ ಹೋಗುತ್ತೆ ಇದನ್ನು ನೀವು ಕನೆಕ್ಟ್ ಮಾಡಿಕೊಂಡ್ರೆ, ಓಕೆನಾ? ಸೊ ಅದಾದಮೇಲೆ ರಿವಾರ್ಡ್ಸ್ ಪ್ರೋಗ್ರಾಮ್ ಇದು ಕೂಡ ಮುಂದೆ ಬರ್ತಾ ಇದೆ. ಇನ್ನೂ ಒಳ್ಳೊಳ್ಳೆ ರಿವಾರ್ಡ್ಸ್ಗಳು ಸಿಗುತ್ತೆ ನಿಮಗೆ. ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ನೀವೇನು ಅರ್ನ್ ಮಾಡ್ತೀರಾ ಅದಕ್ಕಿಂತ ಎಕ್ಸ್ಟ್ರಾ ಅರ್ನಿಂಗ್ಸ್ನ ನೀವು ಈ ಒಂದು ಅಪ್ಲಿಕೇಶನಲ್ಲಿ ಮಾಡ್ಬೋದು. ಆ್ಯಂಡ್ ರೆಫರ್ ಮತ್ತು ಅರ್ನ್, ಬೇರೆಯವ್ರನ್ನ ರೆಫರ್ ಮಾಡಿ ಕೂಡ ನೀವು ಈ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಅರ್ನಿಂಗ್ಸ್ನ ಮಾಡ್ಬೋದು ಈ ಒಂದು ಆ್ಯಪಲ್ಲಿ, ಓಕೆನಾ? ಸೊ ನೆಕ್ಸ್ಟು ಇದು ನ್ಯೂಸ್ ಲೆಟರ್ಸ್ ಅಂತ ಇದೆ, ಇದೆಲ್ಲ ಸೊ ಅಪ್ಕಮಿಂಗು ಇದೆಲ್ಲ ಏನು ಅಷ್ಟೊಂದು ಯೂಸ್ ಇಲ್ಲ, ಇದನ್ನು ಬಿಡಿ, ಓಕೆನಾ?
ಸೊ ನೆಕ್ಸ್ಟ್ ಒನ್ ಬಂದು ನಿಮಗೆ ಬ್ರ್ಯಾಂಡ್ ಕನೆಕ್ಟ್ ಅಂತ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ನೋಡೋಣ, ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಈಗ ಮೇನ್ ಹೇಳ್ಕೊಂಡು ಹೋಗ್ತೀನಿ. ಸೊ ಗೈಸ್, ಹೌಲ್ ಪ್ಯಾಕ್ ಸ್ಟೇಟಸ್ಗೆ ಬಂದರೆ ಇಲ್ಲಿ ನಿಮ್ಮ ಅರ್ನಿಂಗ್ಸ್ ಎಷ್ಟಾಗಿದೆ, ಸೇಲ್ ಅಮೌಂಟ್ ಮೀನ್ಸ್ ನಿಮ್ಮ ಪ್ರಾಡಕ್ಟ್ ಎಷ್ಟು ಸೇಲ್ಸ್ ಆಗಿದೆ, ಏನು ಟ್ರಾನ್ಸಾಕ್ಷನ್ ಪ್ರತಿಯೊಂದು ಇಲ್ಲಿ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೈವ್ ಕಾಂಟೆಸ್ಟ್ ಅಂತ ಹೇಳಿ ನಡೀತಾ ಇರುತ್ತೆ. ಸೊ ಫ್ಲಿಪ್ಕಾರ್ಟ್ ಅವ್ರು ಇರ್ಬೋದು, ಮಿಂತ್ರಾದವ್ರು ಇರ್ಬೋದು, ಸೊ ಪ್ರತಿಯೊಬ್ಬರು ಕೂಡ ನಾಯ್ಕಾದವ್ರು ಇರ್ಬೋದು ಅವಾರ್ಡ್ಸ್ಗಳನ್ನ ಬಿಡ್ತಾ ಇರ್ತಾರೆ. ಸೊ ಇದು ಯಾವ ಥರ ಅಂತಂದರೆ 30,000 ಪ್ರಾಡಕ್ಟ್ ನಿಮ್ಮ ಲಿಂಕಿಂದ ಏನಾದರೂ ಸೇಲ್ ಆದರೆ ಸೊ 2,000 ನಿಮಗೆ ರಿವಾರ್ಡ್ಸ್, 2,000 ಎಕ್ಸ್ಟ್ರಾ ಪೇಮೆಂಟ್ ನಿಮಗೆ ಸಿಗುತ್ತೆ, ರಿವಾರ್ಡ್ಸ್ ಸಿಗುತ್ತೆ. ಸೊ 50,000 ಪ್ರಾಡಕ್ಟ್ ಸೇಲ್ ಆದರೆ 3,000, 1,00,000 ಸೇಲ್ ಆದರೆ 5,000, ಈ ಥರ. ಸೊ ಇದು ಫ್ಲಿಪ್ಕಾರ್ಟ್ ಅವರು ಈ ಒಂದು ಕಾಂಟೆಸ್ಟನ್ನು ಇಟ್ಟಿದ್ದಾರೆ, ಓಕೆನಾ. ಸೊ ನಿಮ್ಮ ಲಿಂಕಿಂದ ಒಟ್ಟು ಟೋಟಲ್ ಆಗಿ 30,000 ಪ್ರಾಡಕ್ಟು ಹೋಗಬೇಕು. ಸೊ ರೂಲ್ಸ್ ಕೂಡ ಅಪ್ಲೈ ಆಗಿರುತ್ತೆ, ಓದ್ಕೋಬೇಕಾಗತ್ತೆ. ಈ ಥರ ಕಾಂಟೆಸ್ಟ್ ಎಲ್ಲ ಸಿಗೋದು ನಿಮಗೆ ಹೌಲ್ ಪ್ಯಾಕಲ್ಲಿ ಮಾತ್ರ. ನೆಕ್ಸ್ಟ್ ನಾಯ್ಕಾದವರು ಇಟ್ಟಿದ್ದಾರೆ, ಮಿಂತ್ರಾದವ್ರು ಇಟ್ಟಿದ್ದಾರೆ ನೋಡಿ ಗೈಸ್. ಸೊ ಮಿಂತ್ರದವ್ರಿಗೆ ಏನಂತ ಅಂದರೆ 8 ವೀಡಿಯೋಸು ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ರಿವ್ಯೂ ವೀಡಿಯೋಸ್ನ 8 ವೀಡಿಯೋಸ್ನ ಮಾಡಿ ನೀವು ಕನೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ 2,000 ರಿವಾರ್ಡ್ಸ್, 2,500 ರಿವಾರ್ಡ್ಸ್ ಸಿಗುತ್ತೆ. 12 ವೀಡಿಯೋಸ್ ಮಾಡಿದರೆ 4,000, 15 ವೀಡಿಯೋಸ್ ಮಾಡಿದ್ರೆ 6,500, 20 ವೀಡಿಯೋಸ್ ಮೇಲ್ ಮಾಡಿದ್ರೆ 11,000, ಈ ಥರ, ಓಕೆನಾ. ಸಿ ಆಲ್ ಅಂತ ಇದೆ ಅಲ್ವಾ, ಸಿ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಬಿಡೋಣ. ಸೊ ಇವಾಗ ಕಾಂಟೆಸ್ಟ್ ನಡೆಸ್ತಾ ಇರೋರು ಫ್ಲಿಪ್ಕಾರ್ಟು, ಮಿಂತ್ರಾ ಮತ್ತು ಶಾಪ್ಸಿ. ಸೊ ಓಕೆನಾ, ಶಾಪ್ಸಿ ಅವರು 2,500 ರೂಪಾಯಿ ತನಕ ನಿಮಗೆ ರಿವಾರ್ಡ್ಸನ್ನು ಕೊಡ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಅನ್ನೋದನ್ನು ಮಾಡ್ಬೋದು. ರಿವಾರ್ಡ್ಸಲ್ಲಿ ಏನೇನು ಇರುತ್ತೆ ರೂಲ್ಸ್ ಅದನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ, ಓಕೆನಾ. ಸೊ ಇದಕ್ಕೆ ಬಂದರೆ ನೋಡಿ, ನಾವು ಈ ರೀತಿ ಪ್ರಾಡಕ್ಟ್ಗಳನ್ನ ಲೀಸ್ಟ್ ಮಾಡಿ ಇಟ್ಕೊಬೋದು, ಓಕೆನಾ. ನೆಕ್ಸ್ಟ್ ಪ್ಲೇಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಬ್ರೌಸ್ ಸ್ಟೋರ್ಸು ಡೈರೆಕ್ಟಾಗಿ ಅಪ್ಲಿಕೇಶನ್ಸ್ಗಳೇ ಓಪನ್ ಆಗಿಬಿಡುತ್ತೆ. ಯಾವ್ಯಾವ್ದು ಇ ಕಾಮರ್ಸ್ ಕಂಪ್ನಿ ಟೈಅಪ್ ಆಗಿರುತ್ತೋ ಅದೆಲ್ಲ ಓಪನ್ ಆಗಿಬಿಡುತ್ತೆ. ಸೊ ಕ್ರಿಯೇಟ್ ಕಲೆಕ್ಷನ್ ನಮ್ಮ ಲಿಂಕ್ ಎಲ್ಲ ಜನ್ರೇಟ್ ಮಾಡ್ಕೊಳ್ಳೋದು ಇಲ್ಲಿರುತ್ತೆ. ಸೊ ಇದ್ರ ಬಗ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಡೀಟೇಲ್ ವಿಡಿಯೋ ಮಾಡ್ತೀನಿ. ಸೊ ಸ್ಟೋರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ, ನಿಮಗೆ ಇಲ್ಲಿ ಟೈಅಪ್ ಆಗಿರೋಂತಹ ಎಲ್ಲ ಸ್ಟೋರ್ಗಳು ಬರುತ್ತೆ. ಪ್ಲಸ್ ನಿಮಗೆ ಅಪ್ ಟು ಎಷ್ಟು % ನಿಮಗೆ ಕಮಿಷನ್ ಸಿಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಓಕೆನಾ. ಸೊ ಅದಾದಮೇಲೆ ನಮ್ಮ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಅರ್ನಿಂಗ್ಸ್ ಟ್ರಾನ್ಸಾಕ್ಷನ್ ಎಲ್ಲ ತೋರಿಸ್ತಾ ಇರುತ್ತೆ. ಟ್ರಾನ್ಸಾಕ್ಷನ್ ಅಂದರೆ ನಾನು 2 ಸಲ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ಇದೆ. ಸೊ ಓಕೆನಾ ಗೈಸ್, ಫುಲ್ಲು ಡೀಟೇಲ್ ಇರುತ್ತೆ ಇಲ್ಲಿ ನೋಡಿ. ನೀವು ಬ್ಯಾಂಕ್ ಅಕೌಂಟ್ ಕೂಡ ಇಲ್ಲಿದೆ, ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ. ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡ್ಕೋಬೋದು, ಓಕೆನಾ. ಏನು ಪ್ರಾಬ್ಲಮ್ ಆಗಲ್ಲ, ಈಸಿಯಾಗಿ ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡ್ಬೋದು, ಓಕೆನಾ. ಅದಾದಮೇಲೆ ಮೈ ಅರ್ನಿಂಗ್ಸ್ ಅಂತ ಇದೆ ಅಲ್ವಾ. ಸೊ ಇವಾಗ ಮೈ ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಯಾವ ರೀತಿ ದುಡ್ಡು ಬರುತ್ತೆ, ದುಡ್ಡು ವಿಡ್ರಾ ಮಾಡ್ಕೊಳ್ಳೋದು ನೋಡೋಣ. ಸೊ ಇವಾಗ ನಾನು ಆಲ್ರೆಡಿ ಒಂದು ಟೈಮ್ 128 ರೂಪಾಯಿ ರಿಡೀಮ್ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿ, ಮೇಲ್ಗಡೆ ರಿಡೀಮ್ ಅಂತ ತೋರಿಸ್ತಾ ಇದೆ, ಓಕೆನಾ. ಇವಾಗ 259 ರೂಪಾಯಿನ ರಿಡೀಮ್ ಮಾಡ್ಕೋಬೇಕು. ಸೊ ಕೆಳಗಡೆ ರಿಡೀಮ್ ಆಪ್ಷನ್ ಬಂದಿದೆ. ಈ ಆಪ್ಷನ್ ಬರಬೇಕು ಅಂತಂದರೆ ನಮಗೆ 2 ರಿಂದ 3 ತಿಂಗಳು ಹಿಡಿಯುತ್ತೆ. ಸೊ ದುಡ್ಡು ಕಮಿಷನ್ ತೋರಿಸ್ತಾ ಇದೆ, ಆದರೆ ರಿಡೀಮ್ ಆಪ್ಷನ್ ಬಂದಿಲ್ಲ ಅಂತ ಯಾರೂ ಟೆನ್ಷನ್ ಆಗಬೇಡಿ. 2 ರಿಂದ 3 ತಿಂಗಳು ಬರುತ್ತೆ ನೋಡಿ. ಪೆಂಡಿಂಗ್ ಎಷ್ಟಿದೆ, ಅಪ್ರೂವ್ಡ್ ಎಷ್ಟಾಗಿದೆ, ಕ್ಯಾನ್ಸಲ್ ಎಷ್ಟಾಗಿದೆ ಅದೆಲ್ಲ ತೋರಿಸುತ್ತೆ, ಓಕೆನಾ. ಸೊ ಅಂದರೆ ಕ್ಯಾನ್ಸಲ್ ಯಾವಾಗ ಆಗುತ್ತೆ ಅಂತಂದರೆ ನಿಮ್ಮ ಪ್ರಾಡಕ್ಟನ್ನು ಕಸ್ಟಮರು ರಿಟರ್ನು ಕ್ಯಾನ್ಸಲ್ ಮಾಡಿದಾಗ. ಸೊ ಇವಾಗ ಏನು ಮಾಡೋಣ, 259 ರೂಪಾಯಿನ ರಿಡೀಮ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಮ್ಮ ಒಂದು ಏನು ಇಮೇಲ್ ಇರುತ್ತೆ ಅದಕ್ಕೆ ಒಂದು ಕೋಡನ್ನು ಸೆಂಡ್ ಮಾಡ್ತಾರೆ ಗೈಸ್. ಆ ಕೋಡ್ ಸೆಂಡ್ ಆಗಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ನೌ ಅನ್ನೋ ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೀಸಬ್ಸ್ಕ್ರೈಬ್ ಅಂತ ಇರುತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಮೇಲೆ ನಮಗೆ ಅವರು ಕೋಡನ್ನು ಕಳಿಸೋದು, ಓಕೆನಾ. ಸೊ ಇವಾಗ ಮತ್ತೆ ಆ್ಯಪ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಬ್ಯಾಕ್ ಬಂದರೆ ಇವಾಗ ಸಬ್ಸ್ಕ್ರೈಬ್ ಆಗಿರುತ್ತೆ. ಸೊ ಇವಾಗ ನಾವೇನು ಮಾಡಬೇಕು, ಇಲ್ಲಿ ರೀಸೆಂಟ್ ಕೋಡ್ ಅಂತ ಇದೆ ಅಲ್ವಾ, ಸೊ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಅದು ಬರಬೇಕು ಅಂದರೆ ಇಲ್ಲಿ ಕೌಂಟಿಂಗ್ ನಡೀತಾ ಇದೆ ಅಲ್ವಾ, 14, 13, 12 ಅಂತ ಹೇಳಿ ಆ ಕೌಂಟಿಂಗ್ ಕಂಪ್ಲೀಟ್ ಆದಮೇಲೆ ರೀಸೆಂಟ್ ಕೋಡ್ ಅಂತ ಆಪ್ಷನ್ ಬರುತ್ತೆ ಬ್ಲೂ ಕಲರಲ್ಲಿ, ಅದನ್ನು ಕ್ಲಿಕ್ ಮಾಡ್ಕೋಬೇಕು, ಓಕೆನಾ. ಸಬ್ಸ್ಕ್ರೈಬ್ ನಾವು ಕೊಡಬೇಕು, ಕೊಟ್ಟಾದಮೇಲೆ ರೀಸೆಂಟ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆವಾಗ ನಮಗೆ ಮೇಲ್ ಬರುತ್ತೆ ನೋಡಿ, ಬಂತು. ಇವಾಗ ನಾವು ರೀಸೆಂಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಡೈರೆಕ್ಟಾಗಿ ಮೇಲ್ಗೆ ಕೋಡನ್ನು ಕಳಿಸ್ತಾರೆ, ಎಂಟರ್ ಮಾಡೋದಷ್ಟೇ. ಇವಾಗ ಮಾಡಿದ್ದೀನಿ ನೋಡಿ. ಇವಾಗ ನೋಡಿ ಮೇಲಲ್ಲಿ ಕೋಡ್ ಕಳಿಸಿದ್ದಾರೆ. ಸೊ ಜಸ್ಟ್ ಇವಾಗ ನಾವೇನು ಮಾಡೋಣ, ಕೋಡನ್ನು ಎಂಟರ್ ಮಾಡಿಕೊಂಡು ವೆರಿಫೈ ಮಾಡ್ಕೋಬೇಕಾಗತ್ತೆ. ಸೊ ನಿಮಗೆ ಕೋಡ್ ಮೇಲಿಗೆ ಬರಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ನೌ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು, ಓಕೆನಾ. ಸೊ ನೋಡಿ 3 ವರ್ಕಿಂಗ್ ಡೇಸಲ್ಲಿ ನಮಗೆ ಅಮೌಂಟ್ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ, ಓಕೆನಾ. ಸೊ ಇವಾಗ ನೋಡಿ ಇಲ್ಲಿ ಇಲ್ಲಿ ನೋಡಿ ಮೇಲ್ ಕೂಡ ಬಂದಿದೆ ಮತ್ತು ಮೆಸೇಜ್
ಕೂಡ ಬಂದಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪೆಂಡಿಂಗಲ್ಲಿರುತ್ತೆ, ಪ್ರೊಸೀಡ್ ಅಂತ ಇದೆ, 2-3 ವರ್ಕಿಂಗ್ ಡೇಸಲ್ಲಿ ಬರುತ್ತೆ ಅಂತ ಹೇಳಿ ಇದು ನೋಟಿಫಿಕೇಷನ್ ಕೂಡ ಬಂದಿದೆ, SMS ಕೂಡ ಬಂದಿದೆ ಆ್ಯಂಡ್ ಮೇಲ್ ಕೂಡ ಕಳಿಸಿರ್ತಾರೆ. ಓಕೆನಾ. ಸೊ ಅದೇ ರೀತಿಯಲ್ಲಿ ಒಂದೊಂದು ಸತಿ ಅವತ್ತು ಸಡನ್ನಾಗಿ ಒಂದು 24 hours ಒಳಗಡೆ ಬಂದುಬಿಡುತ್ತೆ, ಇಲ್ಲಾಂದರೆ 2-3 ಡೇಸೇ ತೊಗೊಂಡ್ಬಿಡುತ್ತೆ. ಓಕೆನಾ. ಸೊ ನೋಡಿ ಸಕ್ಸಸ್ಫುಲ್ಲಾಗಿ ರಿಡೀಮ್ ಆಗಿದೆ. ಅಷ್ಟೇ ಅಲ್ಲದೆ ನೋಡಿ ನನ್ನ ಬ್ಯಾಂಕ್ ಅಕೌಂಟಿಗೂ ಕೂಡ ಡೈರೆಕ್ಟಾಗಿ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಗೈಸ್. ಓಕೆನಾ. ಸೊ ಗೈಸ್ ಮನೇಲಿ ಕೂತ್ಕೊಂಡು ಫ್ರೀ ಟೈಮಲ್ಲಿ ಅರ್ನಿಂಗ್ಸ್ ಮಾಡೋರು ಅಂದ್ಕೊಂಡಿರೋರು ತಪ್ಪದೆ ಹೌಲ್ಪ್ಯಾಕ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ನೀವು ಚೆನ್ನಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡಿಕೊಂಡು ಒಳ್ಳೆ ಅರ್ನಿಂಗ್ಸ್ನ ಮಾಡ್ಬೋದು. ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಒಂದು ಒಳ್ಳೆ ಅಪ್ಲಿಕೇಶನ್, ಬೆಸ್ಟ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ಹೌಲ್ಪ್ಯಾಕ್ ಅಪ್ಲಿಕೇಶನ್. ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಕನೆಕ್ಟ್ ಮಾಡ್ಕೊಳ್ಳೋದು, ಪಿಂಟ್ರೆಸ್ಟ್ ಕನೆಕ್ಟ್ ಮಾಡ್ಕೊಳ್ಳೋದು, ಯಾವುದಾದ್ರೂ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ತಪ್ಪದೆ ಅರ್ನಿಂಗ್ಸ್ ಮಾಡಬೇಕು ಅನ್ನೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಬೇಗನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.